of the poem and the land. Isn't it, children? Already ಓದಿದ poem ಅನ್ನ ಅರ್ಥ ಆಯ್ತಾ ನಿಮಗೆ? Okay. Once again, I will recall what is the summary of the poem and the land. So please take your textbook. So the name of the poem is I Am the Land. It is written by Marina D. Belzenza. So in this poem, the poetess, what did she compose? ಏನನ್ನ ಕಂಪೋಸ್ ಮಾಡಿದ್ದಾರೆ ಅನ್ನೋದನ್ನ ನಾವಾಗಲೇ ನಿನ್ನೆ ಕ್ಲಾಸಲ್ಲಿ ಓದಿದ್ದೇವೆ. ಮತ್ತೆ ಒಂದ್ಸಲ ಅದನ್ನ ಏನಿದೆ ಅನ್ನೋದನ್ನ ನಾವು ರಿಕಾಲ್ ಮಾಡೋದಾದ್ರೆ in the first stanza or first introduction ನಾವು ಹೇಳ್ತಾರೆ the poem I Am the Land is written by Marina D. Belzenza. So in this poem the earth speaks the people. ಏನು ನಾವು ಹೇಳ್ತಾ ಇದ್ದೀವಿ ಅಂತ ಗೊತ್ತಲ್ಲ, the earth speaks the people. The people buy the land and say their own land. ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಈ ಪೋಯಮ್ ಅಲ್ಲಿ? ಏನು ನಾವು ಇದನ್ನ ಪೀಪಲ್ ಅಂದ್ರೆ ಯು ಅಂದ್ರೆ ಯಾರು ಹೇಳ್ತಾ ಇದ್ದಾರೆ? ದ ಹೋಲ್ ಮ್ಯಾನ್ಕೈಂಡ್. ಸೊ ಎಲ್ಲ ಮ್ಯಾನ್ಕೈಂಡ್ ಅನ್ನ ಹೇಳ್ತಾ ಇದೆ. ದ ಪೀಪಲ್ ಆರ್ ದ ಮ್ಯಾನ್ಕೈಂಡ್ ಬೈ ದ ಲ್ಯಾಂಡ್. ನಾವು ಇಡೀ ಈ ಲ್ಯಾಂಡ್ ಅನ್ನು ಏನು ಮಾಡಿದ್ದೇವೆ? ಕೊಂಡ್ಕೊಂಡಿದ್ದೇವೆ ಅಂತ ಹೇಳ್ತೇವೆ. ಸೊ ಸೇ ದೇ ಓನ್ ಇಟ್. ಇದು ನಮ್ಮ ಸ್ವಂತದ್ದೇ, ಓನ್ ಪೊಸೆಸಿವ್ ಅಂತಾನು ಹೇಳ್ತೇವೆ. ಬಟ್ ಶಿ ಸೇಸ್ ಐ ವೇಟ್. ಆದರೆ ಶಿ ಅಂದ್ರೆ ಯಾರಿಗೆ? ಎಸ್, ಲ್ಯಾಂಡ್. ಲ್ಯಾಂಡ್ ಹೇಳ್ತಾ ಇದೆ ನಾನು ಕಾಯ್ತೇನೆ, ನನಗೆ ತಾಳ್ಮೆ ಇದೆ. ಇಟ್ ಶೋಸ್ ಹರ್ ಪೇಷನ್ಸ್. ಇಲ್ಲಿ ಏನು ತೋರಿಸ್ತಾ ಇದೆ? ನಾನು ವೇಟ್ ಮಾಡ್ತಾ ಇದ್ದೇನೆ ಅಂದ್ರೆ ಅರ್ಥ ಏನು? ಕಾಯ್ತಾ ಇದ್ದೇನೆ ಅಂದ್ರೆ ಅರ್ಥ ಏನು? ಶಿ ಹ್ಯಾಸ್ ದ ಪೇಷನ್ಸ್. ಅವಳಿಗೆ ಏನಿದೆ? ಪೇಷನ್ಸ್ ಇದೆ. ಅಂಡ್ ಶಿ ಶೋಸ್ ಹರ್ ಪೇಷನ್ಸ್. ದೆನ್ ನಾವೆಲ್ಲ ಅಷ್ಟೆಲ್ಲ ಪೇಷನ್ಸ್ ಮಾಡಿದ್ರು ಕೂಡ ಭೂಮಿ ನಾವೇನ್ ಮಾಡ್ತಾ ಇದ್ದೇವೆ? ದೇ ಶೌಟ್. ದೇ ಮೀನ್ಸ್ ಯಾರಿಗೆ? ನಾವುಗಳು. ಸೊ ಆಲ್ ದ ಮ್ಯಾನ್ಕೈಂಡ್ ಶೌಟ್ ಬಟ್ ದ ಅರ್ತ್ ಈಸ್ ಪೇಷನ್ಸ್ ಓನ್ಲಿ. ನಾವು ಇಷ್ಟೇ ಶೌಟ್ ಮಾಡಿದ್ರು, ಕೂಗಾಡಿದ್ರು, ಭೂಮಿ ಮಾತ್ರ ಏನ್ ಮಾಡ್ತಾ ಇದೆ? ಪೇಷನ್ಸ್ ಆಗಿನೇ ಇದೆ, ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಇದೆ. ದೇ ಬೈ ಅಂಡ್ ಸೆಲ್ ದ ಅರ್ತ್. ನಾವೆಲ್ಲ ಏನ್ ಹೇಳ್ತಾ ಇದ್ದೇವೆ? ಭೂಮಿಯನ್ನ ಕೊಂಡ್ಕೊಂಡಿದ್ದೇವೆ, ಮಾಡ್ತಾ ಇದ್ದೇವೆ, ಅಥವಾ ನಮ್ಮದಿರು ಅಂತ ಹೇಳ್ತಾ ಇದ್ದೇವೆ. The earth imagines itself with muddy holes and car parks on with the lights on as its steering guide. ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಅವುಗಳು ನಮ್ಮನ್ನು ಎಲ್ಲಿಂದ ನೋಡ್ತಾ ಇದ್ದಾರೆ? ಅನೇಕ ರಂಧ್ರಗಳನ್ನ ಕೊಟ್ಟಿದ್ದೇವೆ. ಈ ಭೂಮಿಯ ಮೇಲೆ ಅನೇಕ ವೆಹಿಕಲ್ಸ್ಗಳಿವೆ, ಕಾರ್ಗಳಿವೆ. ಅವೆಲ್ಲವುಗಳ ಮುಖಾಂತರ ನಾನು ನಿಮ್ಮನ್ನ ನೋಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ they shout but the earth is patient only. They, all the people or whole mankind buy and sell the earth. The earth imagines itself with a muddy hole and a car parked on with the light on as its staring eyes. And let's come to the next paragraph. The most enjoyable thing on earth is the farmers plowing the land, planting the trees, growing fruits and flowers, children playing and dancing, and someone singing for the earth. ಹೌದಲ್ಲ? ಸೊ ಇದು ನಿಜವಾಗ್ಲೂ ಭೂಮಿಗೆ ಹ್ಯಾಪಿನೆಸ್ ಅನ್ನ ತರುವಂತಹ ವಿಷಯ ಅಂತೇಳಿ ಹೇಳ್ತೇವೆ. ಅಂದ್ರೆ ಬಹಳ ಎಂಜಾಯಬಲ್ ಆಗಿರುವಂತಹ ಥಿಂಗ್ಸ್ ಏನಪ್ಪ ಅಂದ್ರೆ ದ ಅರ್ತ್ ಈಸ್ ಆನ್ ದ ಫಾರ್ಮರ್ ಪ್ಲೋಯಿಂಗ್, ಪ್ಲಾಂಟಿಂಗ್ ಟ್ರೀಸ್, ಗ್ರೋಯಿಂಗ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್, ಚಿಲ್ಡ್ರನ್ ಪ್ಲೇಯಿಂಗ್ ಅಂಡ್ ಡ್ಯಾನ್ಸಿಂಗ್, ಅಂಡ್ someone singing. And next, the earth shares the unsatisfactory feelings that soldiers fight against and the soldiers of other countries. ನಾವು ಯಾರ ಜೊತೆ ಯುದ್ಧ ಮಾಡ್ತಿದ್ದೇವೆ, ಗನ್ ಹಿಡ್ಕೊಂಡು ಬರ್ತಾ ಇದ್ದಾರೆ, ದಂಡು ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ತನ್ನ ದುಃಖವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಇದು ದುಃಖವನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಭೂಮಿಗೆ ಏನಿದೆ ಅಂತ ಹೇಳ್ತೇವೆ? ನಾನು ತಾಳ್ಮೆಯಿಂದ ಕಾಯ್ತೇನೆ ಅಂತ ಹೇಳ್ತೇವೆ. ಇಷ್ಟೆಲ್ಲ ಮಾಡಿದ್ರು ಕೂಡ they put up the fence between boundaries. ನಾವು ಪೂರ್ತಿ ನೇಷನ್ ಮಧ್ಯೆ ಏನ್ ಮಾಡ್ತಾ ಇದ್ದೇವೆ? ಬೌಂಡ್ರೀಸ್ ಅನ್ನ, ಫೆನ್ಸ್ ಅನ್ನ, ಕಾಂಪೌಂಡ್ ಅನ್ನ ಕಟ್ತಾ ಇದ್ದೇವೆ. ಬಟ್ ದೇ ಡು ನಾಟ್ ನೋ ದಟ್ ದೇ ಆರ್ suffocating or choking the land with the smoke from what? The fence looks like chaining necklace that chokes the earth. So ಈ ರೀತಿ ನೀವು ಚೈನಿಂಗ್ ಅನ್ನ ಅಥವಾ ಫೆನ್ಸ್ ಅನ್ನ ಕಟ್ತಾ ಇದ್ದೀರಾ, ಅದು ನನ್ನನ್ನ
ಬ್ಲಾಕ್ ಅಪ್ ಮಾಡ್ತಿದೆ, ಉಸಿರುಗಟ್ಟಿಸ್ತಾ ಇದೆ, ಅದು ನನಗೆ ನೋವನ್ನು ಉಂಟು ಮಾಡ್ತಾ ಇದೆ, ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಫೈನಲಿ ದ ಅರ್ತ್ ಅಸರ್ಟ್ ದಟ್ ಮ್ಯಾನ್ ಕ್ಯಾನ್ ಸೆನ್ಸ್ ಬಿಟ್ವೀನ್ ನೇಷನ್ಸ್. ಏನ್ ಮಾಡ್ಬೋದು, ನೇಷನ್ಸ್ಗಳ ಮಧ್ಯೆ ಬೌಂಡ್ರೀಸ್ ಅನ್ನ ಹಾಕ್ಬೋದು, ಬಟ್ ನಾಟ್ ಅರೌಂಡ್ ದಿ ಹೋಲ್ ಪ್ಲಾನೆಟ್. ಇಡೀ ಒಂದು ಗ್ರಹದ ಸುತ್ತ, ಪ್ಲಾನೆಟ್ ಸುತ್ತ, ಭೂಮಿಯ ಸುತ್ತ ಏನು ಮಾಡೋದಕ್ಕಾಗಲ್ಲ. ದೇ ಕೆನಾಟ್ ಸೆನ್ಸ್ ದಿ boundaries or fence the whole planet of the earth. ಹಾಗಾದ್ರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ದ ಪಾಯಿಂಟ್ ಕನ್ವೇಸ್ ದ ಯೂನಿವರ್ಸಲ್ ಬ್ರದರ್ಹುಡ್. ಅಂದ್ರೆ ನಮಗೆ ವಿಶ್ವ ಭದ್ರತ್ವವನ್ನ, ವಿಶ್ವ ಸಹೋದರತ್ವವನ್ನ ಈ ಪಾಯಿಂಟ್ ನಮಗೆ ತೋರಿಸುತ್ತೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ನಮಗೆ. ಸೊ ಇದು ಕ್ಲಿಯರ್ ಚಿಲ್ಡ್ರನ್. ಲೆಟ್ಸ್ ಮೂವ್ ಆನ್ ಟು ದಿ ಕ್ವೆಶ್ಚನ್ ಅಂಡ್ ಆನ್ಸರ್ ಆಫ್ ದಿಸ್ ಪಾಯಿಂಟ್. ಹಾಗಾದ್ರೆ ಫಸ್ಟ್ ಇಲ್ಲಿ ಪಾಯಿಂಟ್ ಅಲ್ಲಿ ಏನನ್ನ ಹೇಳ್ತಾರೆ, ಫಸ್ಟ್ ಕ್ವಶನ್ ಏನ್ ಹೇಳ್ತಾರೆ, ಹೂ ಡು ಯು ಥಿಂಕ್ ಈಸ್ ದ ಸ್ಪೀಕರ್ ಆಫ್ ದಿ ಪೋಯಮ್. ಹಾಗಾದ್ರೆ ಈ ಒಂದು ಪೋಯಮ್ ಅಲ್ಲಿ ಸ್ಪೀಕರ್ ಯಾರು ಅಂತ ನಾವು ಯೋಚನೆ ಮಾಡಬಹುದು. ಹಾಗಾದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಯಾರು ಇಲ್ಲಿ ಸ್ಪೀಕರ್. ದ ಸ್ಪೀಕರ್ ಆಫ್ ದ ಪೋಯಮ್ ಇಸ್ ಮದರ್ ಅರ್ತ್. ಸೊ ಹಾಗಾದ್ರೆ ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಏನು, ದ ಸ್ಪೀಕರ್ ಆಫ್ ದಿ ಪೋಯಮ್ ಇಸ್ ಮದರ್ ಅರ್ತ್. Mother Earth is the speaker of this poem. Then next question ಏನಿದೆ, I wait. In the one suggests the feeling of the dash. ನೋಡಿ ಮೂರು ಅಲ್ಲಿ ಆಪ್ಷನ್ಸ್ ಗಳಿದೆ ಅಲ್ವಾ. ಹಾಗಾದ್ರೆ ಏನೇನ ಮೂರು ಆಪ್ಷನ್ಸ್ ಗಳು ಅನ್ನೋದನ್ನ ಇಲ್ಲಿ ನಾವು ಸೆಕೆಂಡ್ ಅಲ್ಲಿ I wait ಅನ್ನುವಂಥದ್ದು ಪ್ರತಿ ಲೈನ್ ಅಲ್ಲಿ ಇದೆ ಅಲ್ವಾ. ಸೊ ಅದು ಏನನ್ನ ತೋರಿಸುತ್ತೆ, ಯಾವ ಫೀಲಿಂಗ್ಸ್ ಅನ್ನ, ಭೂಮಿಯ ಯಾವ ಫೀಲಿಂಗ್ಸ್ ಅನ್ನ ಹೇಳುತ್ತೆ ಅನ್ನೋದಕ್ಕೆ ಅನಾಯ್ಸ್, ಪೇಷನ್ಸ್ ಅಂಡ್ ಡಿಸ್ಕಸ್. ಈ ಮೂರಲ್ಲಿ ಏನನ್ನ ಹೇಳುತ್ತದೋ, ಎಸ್ ದಟ್ ಈಸ್ ರೈಟ್. ಯಾವುದು, ಪೇಷನ್ಸ್. ಭೂಮಿಗೆ ಇರುವಂತಹ ಪೇಷನ್ಸ್ ಅನ್ನ ಹೇಳ್ತಾ ಇದೆ. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್, ಇನ್ ದ ಲೈನ್ 2 ಯು ಈಸ್ ರಿಪೀಟೆಡ್. ಹೌದಾ, ಸೆಕೆಂಡ್ ಲೈನ್ ಅಲ್ಲಿ ಯು ಸೇ ಯು ಓನ್ ಮೀ ಅಂತಿದೆ, ಹೌದಲ್ವಾ. ಹಾಗಾದ್ರೆ ಆ ಲೈನಲ್ಲಿ ಯು ಈಸ್ ರಿಪೀಟೆಡ್, ಮತ್ತೊಂದ್ಸಲ ರಿಪೀಟ್ ಆಗಿದೆ. ಡು ಯು ಥಿಂಕ್ ಇಟ್ ರೆಫರ್ಸ್ ಟು ದ ಸೇಮ್ ಪರ್ಸನ್? ಹೂ ಡು ಯು ಥಿಂಕ್ ದಟ್ ಈಸ್? ನೋಡಿ ಮೊದಲನೇ ವ್ಯಕ್ತಿ ಯು ಸೇ ಯು ಓನ್ ಮೀ, ಯು ಮತ್ತೆ ಒಂದ್ಸಲ ಯು ರಿಪೀಟ್ ಆಗಿದೆ ಅಲ್ವಾ. ಹಾಗಾದ್ರೆ ನೀವು ಯು ಅನ್ನುವಂಥದ್ದು ಮತ್ತೆ ಯು ಯೂಸ್ ಮಾಡಿರೋದು ಸೇಮ್ ವ್ಯಕ್ತಿನ ಅಥವಾ ಬೇರೆ ಅಂತ ಅನ್ಕೊಳ್ತೀರಾ? ಯು ಅಂತ ಹೇಳ್ತಾರೆ ಯಾರಿಗೆ, ದ ಹೋಲ್ ಆರ್ ಎಂಟೈರ್ ಮ್ಯಾನ್ಕೈಂಡ್. ಹಾಗಾದ್ರೆ ಬೋತ್ ಯು ಆರ್ ರೆಫರ್ ಟು ದ ಸೇಮ್ ಪರ್ಸನ್ ಓನ್ಲಿ. ಸೊ ಇನ್ ದ ಸೆಕೆಂಡ್ ಕ್ವಶನ್ ಅರ್ಥ ಆಯ್ತಾ, ಇನ್ ಲೈನ್ 2 ಯು ಈಸ್ ರಿಪೀಟೆಡ್. ಡು ಯು ಥಿಂಕ್ ಇಟ್ ರೆಫರ್ಸ್ ಟು ದ ಸೇಮ್ ಪರ್ಸನ್? ಹೂ ಡು ಯು ಥಿಂಕ್ ದಟ್ ಈಸ್? ಹಾಗಾದ್ರೆ ಯಾವುದು, ಇನ್ ದ ಪೋಯಮ್ ಯು ರೆಫರ್ಸ್ ಟು ದ ಎಂಟೈರ್ ಮ್ಯಾನ್ಕೈಂಡ್. ಹಾಗಾದ್ರೆ ಯಾರಿಗೆ ಹೇಳಿದೆ ಇದು, entire mankind or people. You is refer to the entire mankind or people who have taken the earth for granted and misbehaving and hurting her. So ಯಾರಿಗೆ ಇಲ್ಲಿ ಎಂಟೈರ್ ಮ್ಯಾನ್ಕೈಂಡ್ ಗೆ ರೆಫರ್ ಮಾಡ್ತಿದೆ. ಅದರಲ್ಲಿ ಎಂಟೈರ್ ಮ್ಯಾನ್ಕೈಂಡ್ ಅಂದ್ರೆ ಯಾರು, those who are misbehaving and hurting the earth. ಭೂಮಿಗೆ ಯಾರು ನೋವನ್ನ ಮಾಡ್ತಿದ್ದಾರೆ ಅಥವಾ ಯಾರು ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅಂದ್ರೆ ಗಣಿಗಾರಿಕೆ ಮಾಡುವಂಥದ್ದು, ಸುರಂಗ ಮಾರ್ಗಗಳನ್ನು ಕೊಯ್ಯುವಂಥದ್ದು, ಫೆನ್ಸ್ಗಳನ್ನ ಕಟ್ಟುವಂಥದ್ದು, ಬೌಂಡ್ರೀಸ್ಗಳನ್ನ ಕಟ್ಟುವಂಥದ್ದು ಇದೆಯಲ್ಲ, ಅಂಥವರನ್ನ ಕುರಿತು ರೆಫರ್ ಮಾಡಿದ್ದು. ಟೋಟಲಿ ದ ಹೋಲ್ ಮ್ಯಾನ್ಕೈಂಡ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಅಲ್ಲಿ ಯು ರಿಪೀಟ್ ಆಗಿದೆ. ಇದು ರಿಪೀಟ್ ಆಗಿರೋದು ಎಲ್ಲ ರೆಫರ್ ಯಾರಿಗೆ ರೆಫರ್ ಮಾಡಿದೆ, the entire mankind who has taken the earth for granted, that is misbehaving or hurting her. So next question, bring out the contrast between the reader and the speaker as suggested in line 4, 5 and 6. ನೋಡಿ 4, 5, 6ನೇ ಲೈನಿನ ಅಲ್ಲಿ ಪೋಯಮು ರೀಡರ್ಗಳ ಮಧ್ಯ, ಅಂದ್ರೆ ಈ ಪೋಯಮಲ್ಲಿ ಯಾರು ಓದ್ತಾರೆ ಅವರ ಮಧ್ಯೆ ಏನು ಕಾಂಟ್ರಾಸ್ಟ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ
5 6 ಪೋಯಮಿನ ಲೈನ್ಗಳು ಯಾವ್ಯಾವುದು? ಯು ಶೌಟ್ ಐ ಲೈಕ್ ಪೇಷನ್ಸ್, ಯು ಬೈ ಮೀ ಐ ವೇಟ್, with muddy holes and car lot I stay. So these are the 4, 5 and 6 lines. So ಹಾಗಾದ್ರೆ ಇಲ್ಲಿ ಏನು ಕಾಂಟ್ರಾಸ್ಟ್ ಕಾಣ್ತಾ ಇದೆ ಅವರುಗಳ ಮಧ್ಯೆ ನಮಗೆ ಅಂದ್ರೆ ಇಲ್ಲಿ ಸ್ಪೀಕರ್ ಯಾರು? The speaker is earth or land. ಏನು ಹೇಳ್ತಾ ಇದೆ? The land is patient while the reader shouts. ನೋಡಿ ರೀಡರ್ಸ್ ಅಂದ್ರೆ ಯಾರು? The mankind. ನಾವು ಓದುವಂತವರು ಅಥವಾ ಹೋಲ್ ಮ್ಯಾನ್ಕೈಂಡ್ ಏನ್ ಮಾಡ್ತಾ ಇದೆ? ಶೌಟ್ ಮಾಡ್ತಾ ಇದ್ದೇವೆ, ಭೂಮಿಯ ಬಗ್ಗೆ ಕೂಗ್ತಾ ಇದ್ದೇವೆ. ಅಂಡ್ ಇಷ್ಟೆಲ್ಲ ಕೂಗಿದ್ರು ಸೇಸ್ ಈ ಓನ್ಸ್, ನಾವೆಲ್ಲ ಏನ್ ಹೇಳ್ತಾ ಇದ್ದೇವೆ? ಅವರನ್ನ ಸ್ವಂತ ಮಾಡ್ಕೊಂಡಿದ್ದೇವೆ, ಪೋಸೆಸ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಬಟ್ ದ ಲ್ಯಾಂಡ್ ಇಸ್ ಪೇಷಂಟ್ ವೈಲ್ ದ ರೀಡರ್ ಶೌಟ್ ಅಂಡ್ ಸೇಸ್ ಹಿ ಓನ್ಸ್ ಹರ್. ದ ಸ್ಪೀಕರ್ ಅರ್ ಆರ್ ಲ್ಯಾಂಡ್ ಇಸ್ ಪೇಷಂಟ್ ವೈಲ್ ದ ರೀಡರ್ ಬೈಸ್ ಹರ್ and digs hole and destroys her. ನೋಡಿ ಅವಳಲ್ಲಿ ಡಿಗ್ಗಿಂಗ್ ಮಾಡಲಿ, ಅಲ್ಲಿ ಆ ಹೋಲ್ಗಳನ್ನ ಮಾಡಲಿ ಅಥವಾ ಅದನ್ನ ಡಿಸ್ಟ್ರಾಯ್ ಮಾಡಲಿ, ಅದು ಏನೇ ಮಾಡಿದ್ರು ನಾನು ಏನು ಮಾಡ್ತೇನೆ ಅಂತ ಹೇಳಿ ನಮ್ಮ ಇಬ್ಬರ ಮಧ್ಯೆ, ಇಬ್ಬರಂದ್ರೆ ಯಾರು? ದ ಮದರ್ ಅರ್ತ್ ಅಂಡ್ ದ ಮ್ಯಾನ್ಕೈಂಡ್. ಈ ಮದರ್ ಅರ್ತ್ ಮತ್ತು ಮ್ಯಾನ್ಕೈಂಡ್ಗಳ ಮಧ್ಯೆ ಇರುವಂಥ ಕಾಂಟ್ರಾಸ್ಟ್ ಏನಪ್ಪ ಅಂದರೆ, ನೀವು ಎಷ್ಟೇ ಅದನ್ನ ಪಲ್ಯೂಟ್ ಮಾಡಿದ್ರು, ಎಷ್ಟೇ ಹಾರ್ಟ್ ಮಾಡಿದ್ರು, ಎಷ್ಟೇ ಡಿಸ್ಟ್ರಾಯ್ ಮಾಡಿದ್ರು, ದ ಅರ್ತ್ ವಿಲ್ ಪೇಷನ್ಸ್ ಓನ್ಲಿ. ಅದನ್ನ ನಾನು ಸಮಾಧಾನದಿಂದ ತಾಳ್ಮೆಯಿಂದ ಕಾಯ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತೇವೆ. ಅರ್ಥ ಆಯ್ತಾ? Again I will read the answer. The speaker earth or land is patient while the reader shouts and says he won't hurt. The speaker earth or land is patient while the reader buys her and digs holes and destroys her. Is it clear, children? Then next question. ಮಡ್ಡಿ ಹೋಲ್ಸ್ ರೆಫರ್ ಟು. ಅಲ್ಲಿ ಮಡ್ಡಿ ಹೋಲ್ಸ್ ಅನ್ನುವಂಥದ್ದು ಸೆಂಟೆನ್ಸ್ ಲೀಡರ್ಗಳಲ್ಲಿ ವಿತ್ ಮಡ್ಡಿ ಹೋಲ್ಸ್ ಅಂಡ್ ಕಾರ್ ಲಾಟ್ ಐಸಸ್ ಇದೆ. ಹಾಗಾದ್ರೆ ಮಡ್ಡಿ ಹೋಲ್ಸ್ ಅನ್ನುವಂಥದ್ದು ಏನನ್ನ ರೆಫರ್ ಮಾಡಿದೆ? ವರ್ಚುವಲ್ ಹೋಲ್ಸ್ ಇನ್ ದ ಲ್ಯಾಂಡ್ ಅಂಡ್ ಇಂಟೆನ್ಷನ್ ಆಫ್ ದಿ ಸ್ಪೀಕರ್ ಆರ್ ಕಮೋಷನ್ ಕ್ರಿಯೇಟೆಡ್ ಬೈ ದಿ ರೀಡರ್. ಯಾವುದು ಸರಿಯಾದ ಆನ್ಸರು? ಎಸ್, ಕಮೋಷನ್ ಕ್ರಿಯೇಟೆಡ್ ಬೈ ದಿ ರೀಡರ್. Commotion created by the reader is the right answer. Then, what does the phrase car lot I? ನೋಡಿ ಅದೊಂದು phrase ಯೂಸ್ ಮಾಡಿದ್ದಾರೆ. Car lot I stay suggest. Try to imagine and draw if you can the picture suggested. ನೋಡಿ ನಮ್ಗೆ ಏನು ಬೇಕಾಗಿದೆ? What does the phrase car lot I stay suggest? Car lot I ಅನ್ನುವಂತಹ ಒಂದು ಫ್ರೇಸ್ ವರ್ಡ್ ಏನನ್ನ ಸಜೆಸ್ಟ್ ಮಾಡುತ್ತೆ? ಅದು ಸಾಧ್ಯ ಆದರೆ ಅದರ ಚಿತ್ರವನ್ನು ತೆಗೆಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾರ್ ಲಾಟ್ ಐಸ್ ಅನ್ನುವಂಥದ್ದು ಏನನ್ನ ರೆಫರ್ ಮಾಡುತ್ತೆ ಅನ್ನೋದಾದ್ರೆ, ದ ಪೋಯಟ್ ಮೇಕ್ಸ್ ಅಸ್ ಥಿಂಕ್ ಆಫ್ ಅಸ್. ಈಗ ನಮ್ಗೆ ಏನು ಬರ್ತಾ ಇದೆ ಅಂದ್ರೆ, ದ ಸೇವಿಂಗ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಈ ಒಂದು ಮದರ್ ಅರ್ತ್ ನಮ್ಮನ್ನೆಲ್ಲ ಏನ್ ಮಾಡ್ತಾ ಇದೆ? ಸೇವಿಂಗ್ ಅಂದ್ರೇನು? ದಿಟ್ಟಿಸಿ ನೋಡ್ತಾ ಇದೆ, ಫಿಕ್ಸ್ ಆಗಿ ನೋಡ್ತಾ ಇದೆ. ಸೊ ದ ಅರ್ತ್ ಸ್ಟೇರಿಂಗ್ ಅಟ್ ದ ಹ್ಯೂಮನ್ ಬೀಯಿಂಗ್ ವಿತ್ ದ ಲೈಟ್ಸ್ ಆಫ್ ದಿ ಕಾರ್. ಹೇಗೆ ನೋಡ್ತಾ ಇದೆ? ಭೂಮಿಯ ಮೇಲೆ ಸೋ ಮೆನಿ ಕಾರ್ಸ್ ಆರ್ ದೇರ್. ಹೌದಾ? ಅವುಗಳಿಗೆ ಏನಿದೆ? ಹೆಡ್ಲೈಟ್ಸ್ ಇದೆ. ಆ ಹೆಡ್ಲೈಟ್ಸ್ಗಳ ಮುಖಾಂತರ ಸೊ ಇಟ್ ಇಸ್ ಅ ಪರ್ಸನಿಫಿಕೇಶನ್. ಇಲ್ಲಿ ನಿಜವಾಗ್ಲೂ ಭೂಮಿ ಕಣ್ತದ್ದು ನೋಡೋದಿಲ್ಲ, ಹೌದಾ? ಆದರೆ ನಾನ್ ಲಿವಿಂಗ್ ಥಿಂಗ್ಸ್ಗೆ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳುವಂಥದ್ದು ಪೊಯೆಟಿಕ್ ಯೂಸ್ಗಳಲ್ಲಿ ನಾವು ಯೂಸ್ ಮಾಡ್ತೇವೆ. ಹಾಗಾದ್ರೆ ಕಾರ್ ಲಾಟ್ ಐದಿಂದ ಭೂಮಿ ನಮ್ಮನ್ನ ನೋಡ್ತಾ ಇದೆ ಅನ್ನುವಂಥದ್ದು ನಾನ್ ಲಿವಿಂಗ್ ಥಿಂಗ್ಸ್. ಆದರೆ ಅಲ್ಲಿ ಇದೆ ಅನ್ನುವಂಥದ್ದು ಏನಿದೆಯಲ್ಲ ದಟ್ ಇಸ್ ಪರ್ಸನಿಫೈಡ್. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತೇವೆ ಅಂದ್ರೆ, ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ವಿತ್ ದ ಲೈಟ್ಸ್ ಆಫ್ ದಿ ಕಾರ್ ಪಾಸ್ಡ್ ಆನ್ ಹರ್. ಅವಳ ಭೂಮಿಯ ಮೇಲೆ ನಾವೇನ್ ಮಾಡಿದ್ದೇವೆ? ಕಾರ್ಗಳನ್ನು ನಿಲ್ಲಿಸಿದೇವಲ್ವಾ, ಆ ಹೆಡ್ಲೈಟ್ಸ್ಗಳಿಂದ ನಮ್ಮನ್ನ ನೋಡ್ತಾ ಇದೆ. ಹಿಯರ್ the headlights of the car are made into a eye metamorphically. So ಅದನ್ನ ನಾನು ನೀವು ನನ್ನನ್ನು ಹೇಗೆಲ್ಲ ಮಾಡಿದ್ರು ಕೂಡ ಅವುಗಳ ಮುಖಾಂತರ ನಮ್ಮನ್ನ ನೋಡ್ತಾ ಇದ್ದೇನೆ ಪೇಷನ್ಸ್ ಆಗಿ ಅನ್ನುವಂಥ ಮಾತನ್ನ ಹೇಳ್ಬೇಕಾದ್ರೆ
ಮಾಡಬೇಕಾದ್ರೆ ಈ ಫ್ರೇಸ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಒನ್ಸ್ ಅಗೇನ್ ದ ಪೋಯೆಟ್ ಮೇಕ್ಸ್ ಅಸ್ ಥಿಂಕ್ ಆಫ್ ದಿ ಅರ್ತ್ staring at all the human beings with the lights of the car passed on her. Here the headlights of the car are made into the eyes metamorphically. So it's clear children. ಆ ಫ್ರೇಸ್ ಏನನ್ನ ಸಜೆಸ್ಟ್ ಮಾಡುತ್ತೆ ಅಂತ ಕೇಳಿದಾರಲ್ವಾ, ಹಾಗಾದ್ರೆ ಏನು ಸಜೆಸ್ಟ್ ಮಾಡುತ್ತೆ? ದ ಪೋಯೆಟ್ ಮೇಕ್ಸ್ us think of the earth staring at all the human beings with the lights of the car passed on her. Here the headlights of the car are made into the eyes metamorphically. Is it clear children? Then seventh one. Seventh question ಏನು ಹೇಳುತ್ತೆ? The poem introduce some types of people and things. Some actions associated with them are given below. Classify them appropriately as listed in the poem. ನೋಡಿ, ಹಾಗಾದ್ರೆ ಕೆಲವೊಂದು ವರ್ಡ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಕೆಲವೊಂದು ವರ್ಡ್ಸ್ಗಳು ಕೆಲವೊಬ್ಬರನ್ನ ಸಜೆಸ್ಟ್ ಮಾಡುತ್ತೆ. ದ ಪೋಯಮ್ ಇಂಟ್ರೊಡ್ಯೂಸ್ ಸಮ್ ಟೈಪ್ಸ್ ಆಫ್ ಪೀಪಲ್ ಆ್ಯಂಡ್ ಥಿಂಗ್ಸ್. ಹೌದಾ, ಈಗ ನಾವು ಆಲ್ರೆಡಿ ನೋಡಿದ ಹಾಗೆ ಈ ಪೋಯಮು ಕೆಲವೊಂದು ರೀತಿಯ ಥಿಂಗ್ಸ್ಗಳನ್ನ ಮತ್ತು ಪೀಪಲ್ಗಳನ್ನ ಏನು ಮಾಡುತ್ತೆ? ಇಂಟ್ರೊಡ್ಯೂಸ್ ಮಾಡುತ್ತೆ. ಸಮ್ ಆಕ್ಷನ್ಸ್ ಅಸೋಸಿಯೇಟೆಡ್ ವಿತ್ ಆರ್ ಗಿವನ್ ಬಿಲೋ. ಹಾಗಾದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಯಾವ್ಯಾವು? ದ ಲ್ಯಾಂಡ್, ದ ಕಾಮನ್ ಮ್ಯಾನ್ ಆರ್ ಎ ಚೈಲ್ಡ್ ಆರ್ ಎ ವಾರ್ ಮಾಂಗರ್. ಸೊ ಇವುಗಳಿಗೆ ಈ ಒಂದು ಕೊಟ್ಟಿರುವಂಥ ವಸ್ತುಗಳು ಬರುತ್ತೆ. ಕ್ಲಾಸಿಫೈ ದೆಮ್ ಅಪ್ರಾಪ್ರಿಯೇಟ್ಲಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳನ್ನ ಯಾರಿಗೆ ಬರುತ್ತೆ? ದ ಲ್ಯಾಂಡ್ ಅಲ್ಲಿ ಯಾವ್ದು ಬರುತ್ತೆ, ಕಾಮನ್ ಮ್ಯಾನ್ ಅಲ್ಲಿ ಯಾವ್ದು ಬರುತ್ತೆ, ವಾರ್ ಮಾಂಗರ್ಸ್ ಯಾರಿದೆ ಅನ್ನೋದನ್ನ ನಾವು ಡಿವೈಡ್ ಮಾಡಬೇಕು. ಅಪ್ರಾಪ್ರಿಯೇಟ್ ಸಜೆಸ್ಟೆಡ್ ಇನ್ ದ ಪೋಯಮ್. ಹಾಗಾದ್ರೆ ಯಾವ ವರ್ಡ್ಸ್ ಕೊಟ್ಟಿದೆ? ಚೋಕ್, ಶೂಟ್, ವೇಟ್, ಶೌಟ್, ಸಿಂಗ್, ರಿಜಾಯ್ಸ್, destroy, plant, dances, trample, grows, says, he owns, fence, the challenge, kill. So these are the words. ಇದು ಏನು describe ಮಾಡುತ್ತೆ? They introduce the types of people or things. ಹಾಗಾದ್ರೆ ಈ ಟೈಪ್ಸ್ ಆಫ್ ಪೀಪಲ್ ಮತ್ತು ಥಿಂಗ್ಸ್ಗಳು ಯಾವುದಕ್ಕೆ ಕ್ಲಾಸಿಫೈ ಆಗುತ್ತೆ? ಲ್ಯಾಂಡಿಗೆ ಇದರಲ್ಲಿ ಯಾವ್ದು ಬರುತ್ತೆ, ಕಾಮನ್ ಮ್ಯಾನಿಗೆ ಯಾವ್ದು ಬರುತ್ತೆ, ವಾರ್ ಮಾಂಗರ್ಗೆ ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಕ್ಲಾಸಿಫೈ ಮಾಡ್ತಾ ಹೋಗಬೇಕು. ಸೊ ಈಗ ಆಲ್ರೆಡಿ ನಮ್ಮ ಪೋಯಮ್ ಅಲ್ಲಿ ಇದು ಬಂದಿದೆ, ಯಾವ್ಯಾವ ಬಂದು ಗೊತ್ತಾಯಿತು ನೋಡಿ. ಲ್ಯಾಂಡಿಗೆ ಯಾವ್ಯಾವ ಬರುತ್ತೆ, ಹಾಗಾದ್ರೆ ಕಾಮನ್ ಮ್ಯಾನಿಗೆ ಯಾವ್ದು ಬರುತ್ತೆ ಮತ್ತು ವಾರ್ ಮಾಂಗರ್ಗೆ ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಕೊಟ್ಟಿರುವಂತಲ್ಲಿ ಫಸ್ಟ್ ಏನು ಮಾಡಬೇಕು? ದ ಲ್ಯಾಂಡ್. ನೆಕ್ಸ್ಟು ಎ ಕಾಮನ್ ಮ್ಯಾನ್. ನೆಕ್ಸ್ಟ್ ಇದು ಒಂದು ಕಾಲಮ್ and this one is the war monger. So ಈ ಮೂರುಗಳಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಅಲ್ಲಿ ಡಿವೈಡ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಫಸ್ಟ್ ಲ್ಯಾಂಡಿಗೆ ಯಾವ್ದು ಬರುತ್ತೆ? ಲ್ಯಾಂಡ್ ಏನ್ ಮಾಡುತ್ತೆ ಅಲ್ಲಿ? ಇದರಲ್ಲಿ ಫಸ್ಟ್ ವೇಟ್. ಹೌದಾ, ವೇಟ್ ಅನ್ನೋ ವರ್ಡು ಕಾಮನ್ ಮ್ಯಾನ್ ಸೇರುತ್ತಾ, ವಾರ್ ಸೇರುತ್ತಾ ಅಥವಾ ಲ್ಯಾಂಡ್ ಸೇರುತ್ತಾ? ಎಸ್, ಲ್ಯಾಂಡಿಗೆ ವೇಟ್ ಬರುತ್ತೆ. ಹೌದು ತಾನೆ? ನೆಕ್ಸ್ಟ್ ಯಾವ್ದು ಬರುತ್ತೆ ಲ್ಯಾಂಡಿಗೆ? ಗ್ರೋತ್. ಹೌದು, ನೆಕ್ಸ್ಟ್ ಯಾವುದು? ಗ್ರೋತ್. ಲ್ಯಾಂಡಿಗೆ ವೇಟ್, ಗ್ರೋತ್ ಅಂಡ್ ಫೇಸಸ್ ದಿ ಚಾಲೆಂಜಸ್. ಫೇಸಸ್ ದಿ ಚಾಲೆಂಜಸ್. So these comes under the land. Next ನಾವು ಯಾವ್ದು ಬರೀಬೇಕು? ಕಾಮನ್ ಮ್ಯಾನ್ ಯಾವ್ದು ಬರುತ್ತೆ ಅಂದ್ರೆ ಕಾಮನ್ ಮ್ಯಾನ್ ಏನು ಮಾಡ್ತಾನೆ ಇದರಲ್ಲಿ? ಎಸ್, ಶೌಟ್. ಇದರಲ್ಲಿ ಶೌಟ್. ನೆಕ್ಸ್ಟ್ ಶೌಟ್ ಆದ್ಮೇಲೆ ಸಿಂಗ್. ಕಾಮನ್ ಮ್ಯಾನ್ ಅವರೇ ಸ್ಲೈಡ್ ಅನ್ಕೊಂಡಿದ್ದಾರೆ, ಸೊ ಸಿಂಗ್. ಹೌದಾ? ಸಿಂಗ್ಸ್ ಆದ್ಮೇಲೆ ರಿಜಾಯ್ಸ್. ಎಸ್, rejoice. Next plant and dances. ಹೌದಾ? ಸೊ ಇಲ್ಲಿ ಏನೇನು ಬರುತ್ತೆ? ಕಾಮನ್ ಮ್ಯಾನ್ ಅಥವಾ ಚೈಲ್ಡ್ ಏನು ಬರುತ್ತೆ? ಶೌಟ್, ಸಿಂಗ್, ರಿಜಾಯ್ಸ್, ಪ್ಲಾಂಟ್ ಅಂಡ್ dances belongs to the common man or a child. Next a war monger. War monger ಯಾವ್ದು ಬರುತ್ತೆ? ಶಾಪ್. ಎಸ್, ಉಸಿರುಗಟ್ಟಿಸ್ತಾ ಇರೋರು ಯಾರು? ಯುದ್ಧ ಮಾಡುವಂಥವ್ರು,
ಶೂಟ್ಸ್, ಇಲ್ಲಿ ಸ್ಟಾಕ್ಸ್ ಹೌದು, ನೆಕ್ಸ್ಟು ಶೂಟ್ಸ್ ಹೌದು, ಹೌದಾ? ಶೂಟ್ಸ್ ಆದಮೇಲೆ ನೆಕ್ಸ್ಟು ಟ್ರಾಂಪಲ್, ಅಟ್ಯಾಕ್ ಮಾಡೋದಾಗಿರ್ಬೋದು. ನೆಕ್ಸ್ಟು ಸೇಸ್ ದ ಓನ್, ನಮ್ಮ ಸ್ವಂತದ್ದು ಅಂತ ಹೇಳ್ತವರು. ನೆಕ್ಸ್ಟು ಕಿಲ್. ಸೊ ವಾರ್ ಮಾಂಗರಲ್ಲಿ ಯಾವ್ದು ಬರುತ್ತೆ? ಸ್ಟಾಪ್, ಶೂಟ್ಸ್, destroys, tramples, sells, he owns and kills. This comes under the a war monger. So ಈ ಎಲ್ಲ ವರ್ಡ್ಗಳು poem ಅಲ್ಲಿ ಯೂಸ್ ಮಾಡಿದ್ದಾರೆ. ಆ ಯೂಸ್ ಮಾಡಿದ poemಗಳಲ್ಲಿ some related to the land and some was related to the common man outside and some was related to the war monger. Is it clear children? Yes. Next question ನೋಡೋಣ. Next, pick out the line from the poem that expresses self-assertion of the speaker. ನೋಡಿ, ಈ ಸ್ಟಾಂಡದಲ್ಲಿ 4 ಸ್ಟಾಂಡದಲ್ಲಿ ಈ poemನಲ್ಲಿ ಸೆಲ್ಫ್ ಅಸರ್ಟೇಷನ್ ಮಾಡ್ಕೊಳ್ತಿರುವಂತಹ ಲೈನ್ ಯಾವುದು? ಪಿಕ್ ಔಟ್. ಸೆಲ್ಫ್ ಅಸರ್ಟೇಷನ್ ಅಂದ್ರೆ ಭೂಮಿ ತನ್ನನ್ನು ತಾನು ಸೆಲ್ಫ್ ಆಗಿ ಅಸರ್ಟ್ ಮಾಡ್ಕೊಳ್ತಾ ಇದೆಯಲ್ಲ, ಅಸರ್ಟ್ ಮಾಡ್ಕೊಳ್ತಿರುವಂತಹ ಲೈನ್ ಯಾವುದು? ಪಿಕ್ ಔಟ್ ದ ಲೈನ್ ಫ್ರಮ್ ದ poem that expresses self-assertion of the speaker. So ಯಾವ್ದಂದ್ರೆ yes, very good. You cannot put a fence around the planet Earth. ಹೇಳ್ತಾರೆ, ನೀವೇನೆಲ್ಲ ಮಾಡಿದ್ರು ನನ್ನ ಇಡೀ ಬೌಂಡ್ರೀಸ್ಗೆ ಅಥವಾ ಇಡೀ ಅರ್ತ್ಗೆ ಏನು ಮಾಡೋಕ್ಕಾಗಲ್ಲ. You cannot put the fence. So this is the self-assertion of the land or earth. So ಈ ಲೈನನ್ನು ನೀವು ಬರೀಬೇಕು. You cannot put a fence around the planet Earth is the line self-assertion of the speaker. ಹೌದಲ್ವಾ? So next, read and appreciate ಅಲ್ಲಿ I wait is repeated 5 times in the poem. What quality of the speaker is highlighted with this repetition? ನೋಡಿ, ನಾವು ಇಡೀ poem ಅನ್ನು ನೋಡ್ತಾ ಹೋದಾಗ I wait ಅನ್ನುವಂಥ poem, I am the land ಅನ್ನುವಂಥ poem ಅಲ್ಲಿ I wait ಅನ್ನುವಂಥ ವರ್ಡ್ ಎಷ್ಟು ಸಲ ರಿಪೀಟ್ ಆಗಿದೆ? ಸೊ ದಟ್ ಈಸ್ ರಿಪೀಟೆಡ್ ಫಾರ್ 5 ಟೈಮ್ಸ್. ನೋಡಿ, ಫಸ್ಟ್ ಲೈನ್ ಅಲ್ಲಿ ಇದೆ, ಹೌದಾ? ಫಸ್ಟ್ ಲೈನ್ ಅಲ್ಲಿ I am the land, I wait. One ಸಲ ಆಯ್ತಲ್ವಾ? Then you say you own me, I wait. So second time. Then you should, you shout, I like patience. You buy me, I wait. So third time. With a muddy horse and car, Lord, I stay. Then someone tickles me, plants like fruit, grass, trees, children dance, someone sings. You come with guns, a shining necklace chokes me now, I wait. You come with guns, a shining necklace chokes me now, I wait. Then you cannot put a fence around the planet Earth and the land, I wait. So how many times the word I wait used? Yes, there are 5 times the word wait is used. So that's why I wait is repeated 5 times in the poem. ಹೌದಲ್ವಾ? ನಾವು ಕೌಂಟ್ ಮಾಡಿದಾಗೆ ಎಷ್ಟು ಸಲ ಯೂಸ್ ಮಾಡಿದರೆ 5. So what quality of the speaker is highlighted with the repetition? ಹಾಗಾದ್ರೆ ಈ ರೀತಿ 5 ಸಲ wait ಅನ್ನುವಂಥ ವರ್ಡ್ ಅನ್ನ, ಯಾವ ವರ್ಡ್ ಅನ್ನ? wait ಅನ್ನೋ ವರ್ಡ್ ಅನ್ನ 5 ಟೈಮ್ಸ್ ಏನು ಮಾಡಿದರೆ ರಿಪೀಟ್ ಆಗಿದೆ. ಸೊ ಈ 5 ಟೈಮ್ಸ್ ರಿಪೀಟ್ ಆಗಿದ್ರಲ್ಲ ಯಾವ ಕ್ವಾಲಿಟಿಯನ್ನು ಈ ಪಾಯಿಂಟ್ ಹೈಲೈಟ್ ಮಾಡ್ತಾ ಇದ್ದಾರೆ? ಹೌದಲ್ವಾ? ಈಗ I wait ಅನ್ನೋ ವರ್ಡ್ ಅನ್ನ ಇಟ್ ಈಸ್ ಆಲ್ವೇಸ್ ರಿಪೀಟೆಡ್ ಫಾರ್ 5 ಟೈಮ್ಸ್. ಸೊ ಹಾಗಾದ್ರೆ ಯಾವ ಕ್ವಾಲಿಟೀಸ್ ಅನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಈ ಒಂದು ವರ್ಡ್ ರಿಪೀಟ್ ಆಗಿದೆ? ಹೌದಾ? ನೋಡಿ, ಹಾಗಾದ್ರೆ ಏನು ಹೇಳ್ಬೋದು ನಾವು? I wait is repeated 5 times in the poem. Already we know it. 5 ಸಲ ಏನಾಗಿದೆ? ರಿಪೀಟ್ ಆಗಿದೆ. It means the mother earth is very patiently bearing all the difficulties, all the atrocities committed on her by the human being. ನೋಡಿ, ಇದು ಯಾವ ಕ್ವಾಲಿಟೀಸ್ ಅನ್ನು ಹೇಳುತ್ತೆ ಅಂದ್ರೆ, ಇಟ್ ಮೀನ್ಸ್ ಯಾವುದು 5 ಸಲ ಯೂಸ್ ಆಗಿದೆ ಅಲ್ವಾ? ಇದರ ಅರ್ಥ ಏನಪ್ಪ ಅಂದ್ರೆ, ದ ಮದರ್ ಅರ್ತ್ ಈಸ್ ವೆರಿ ಪೇಷಂಟ್ಲಿ, ಭೂಮಿ ಇದನ್ನ ಬಹಳ ಪೇಷನ್ಸಿವ್ ಆಗಿ ಬಿಯರಿಂಗ್ ಆಲ್ ದ ಆಕ್ಟಿವಿಟೀಸ್, ಮ್ಯಾನ್ಕೈಂಡ್ ಮಾಡುವಂತ ಎಲ್ಲ ಆಕ್ಟಿವಿಟೀಸ್ಗಳನ್ನು ಏನು ಮಾಡ್ತಾ ಇದೆ? ಸಹಿಸಿಕೊಳ್ತಾ ಇದೆ.
patiently bearing all the activities committed on her by the human being. ಮಾನವ ಜನಾಂಗದಿಂದ ಆಗುವಂತ ಎಲ್ಲ ಕೆಟ್ಟ ಕೆಲಸಗಳನ್ನ ಅಥವಾ ಎಲ್ಲ ಕಮಿಟೆಡ್ಸ್ಗಳನ್ನ ಏನ್ ಮಾಡ್ತಾ ಇದೆ, ಸಹಿಸಿಕೊಳ್ತಾ ಇದೆ ಅನ್ನುವಂಥ ಕ್ವಾಲಿಟಿಯನ್ನ ಹೇಳ್ತಾ ಇದೆ. ಶಿ ಇಸ್ ಕಾಮ್ಲಿ ಅಂಡ್ ಪೇಷಂಟ್ಲಿ ವೇಟಿಂಗ್ ಫಾರ್ ಪೀಪಲ್ ಟು ರಿಯಲೈಸ್ ದಟ್ ಶಿ ಕೆನಾಟ್ ಬಿ ಫೆನ್ಸ್ಡ್. ಸೊ ಕೊನೆಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಾಕೆ ಇಷ್ಟು ಪೇಷನ್ಸ್ ಆಗಿದ್ದಾರೆ ಅಂದ್ರೆ, ಶಿ ಇಸ್ ಕಾಮ್ಲಿ ಅಂಡ್ ಪೇಷಂಟ್ಲಿ, ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಅವರಿಗೆ ಏನನ್ನ ಹೇಳಬೇಕಾಗಿದೆ, ಶಿ ಇಸ್ ವೇಟಿಂಗ್ ಫಾರ್ ದ ಪೀಪಲ್ ಟು ರಿಯಲೈಸ್ ದಟ್, ಅವರಿಗೆ ಒಂದಲ್ಲ ಒಂದು ಸಲ ಇದು ರಿಯಲೈಸ್ ಆಗ್ಬೋದು ಅನ್ನುವಂತಹ ಸಮಯ ಬಂದೇ ಬರುತ್ತೆ ಅಂತ ಬಹಳ ಸಮಾಧಾನದಿಂದ ಕಾಯ್ತಾ ಇದ್ದಾಳೆ. ದಟ್ ಶಿ ಕೆನಾಟ್ ಬಿ ಫೆನ್ಸ್ಡ್, ಇಡೀ ಅರ್ತಿಗೆ ಫೆನ್ಸ್ ಅನ್ನು ಹಾಕೋಕ್ಕಾಗಲ್ಲ ಅನ್ನುವಂಥ ಒಂದು ಕ್ವಾಲಿಟಿಯನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಆ ವೇಟ್ ಅನ್ನುವಂಥ ವರ್ಡ್ 5 ಸಲ ಏನಾಗಿದೆ, ರಿಪೀಟ್ ಆಗಿದೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? once again I will tell the answer. So question clear ಆಗಿ ಅರ್ಥ ಆಗಿದೆ ಅಲ್ಲ ನಿಮಗೆ? I wait is repeated 5 times in the poem. What quality of the speaker in the highlight with this repetition? ಯಾಕೆ ಇದು 5 ಸಲ ರಿಪೀಟ್ ಆಗಿದೆ? ಆ ರಿಪಿಟೇಷನ್ ಆಗಿದ್ದರ ಅರ್ಥ ಯಾವ ಕ್ವಾಲಿಟಿಯನ್ನು ಹೈಲೈಟ್ ಮಾಡ್ತಾ ಇದೆ? So I wait is repeated 5 times in the poem. It means that Mother Earth is very patiently bearing all the activities committed on her by the human being. She is calmly and patiently waiting for people to realize that she cannot be fenced. Is it clear, children? Yes. Then move on to the next question. The poem has figure of speech. ನೋಡಿ, ಇಡೀ ನಾವು poem ಅನ್ನು ನೋಡಿದ್ವಿ. ಈ ಇಡೀ poem ಪರ್ಸನಿಫಿಕೇಶನ್ ಅನ್ನ ಒಳಗೊಂಡಿದೆ. ಪರ್ಸನಿಫಿಕೇಶನ್ ಅದ ಕ್ವಾಲಿಟೀಸ್ ಮತ್ತೆ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಇಡೀ ಹೋಲ್ poem ಪರ್ಸನಿಫಿಕೇಶನ್ ಅನ್ನ ಹೊಂದಿದೆ. ಅಂದ್ರೆ ಪರ್ಸನಿಫಿಕೇಶನ್ ಮೀನ್ಸ್ those which are non living things, so we have to create a living. ಅವುಗಳಿಗೆ ಜೀವ ಇದೆ ಅಂತ ಹೇಳೋದನ್ನ ನಾವು ಪರ್ಸನಿಫೈಡ್ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಭೂಮಿಗೆ ಜೀವ ಇಲ್ಲ, ಆದ್ರೆ ಪಾಯಿಂಟ್ ಅದಕ್ಕೆ ಜೀವ ಇದೆ ಎನ್ನುವಂತ ಅರ್ಥವನ್ನ ಪರ್ಸನಿಫೈಡ್ ಮಾಡಿದ್ದಾರೆ. ಹಾಗಾಗಿ ದ ಹೋಲ್ ಪಾಯಿಂಟ್ ಇಸ್ ಪರ್ಸನಿಫೈಡ್. ಸೊ ಅಷ್ಟೆಲ್ಲ ಆದ್ರೂ ಕೂಡ 2 ಫಿಗರ್ ಆಫ್ ಸ್ಪೀಚ್ ಗಳನ್ನ ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ಅದು ಯಾವುದಪ್ಪ ಅಂದ್ರೆ ದ ಎಂಟೈರ್ poem is personification, ಬಟ್ ಕಾರ್ಲ್ ಆರ್ಟ್ ಐಸ್ ಇದೆಯಲ್ಲ, ಕಾರ್ಲ್ ಆರ್ಟ್ ಐಸ್ ಇಸ್ ಅ ಮೆಟಾಫರ್. ಅಂಡರ್ಲೈನ್ ಮಾಡ್ಕೊಳ್ಳಿ ಆ ಸೆಂಟೆನ್ಸ್ ಅನ್ನ. ಕಾರ್ಲ್ ಆರ್ಟ್ ಐಸ್ ಇದೆಯಲ್ಲ, ಆ ಸೆಂಟೆನ್ಸ್ ಮೆಟಾಫರ್. ಅಂದ್ರೆ ಕಾರಿಗೆ ಕಣ್ಣುಗಳಿದೆಯಲ್ಲ, ಕಾರಿನ ಕಣ್ಣುಗಳಿದ್ದಾಗಲ್ಲ, ಕಾರಿನ ಕಣ್ಣುಗಳೇ ಅವಳ ಹೆಡ್ಲೈಟ್ಗಳು, ಅವುಗಳಿಂದ ನೋಡ್ತಾ ಇದ್ದೇನೆ ಅಂತ ಹೇಳ್ತಿದಾರಲ್ವಾ. ಸೊ ದಟ್ ಈಸ್ ಮೆಟಾಫರ್. ಅಂಡ್ ಎ ಚೈನ್ ಲಿಂಕ್ ನೆಕ್ಲೆಸ್ ಇಸ್ ಆಲ್ಸೋ ಮೆಟಾಫರ್. ನೆಕ್ಸ್ಟ್, a chain link necklace chokes me now, that is the personification. Next, then someone tickles me, that is also personification. The whole point is personification. This personified, but ಎರಡು figure of speech ಇದೆ. Carl of Iris and a chain link necklace, these are the metaphor. And a chain link necklace chokes me now, ಅದೊಂದು, ಮತ್ತು then someone tickles me ಇದೆಯಲ್ಲ, ಇವೆರಡು ಕೂಡ personification ಆಗಿದೆ. So next one. The poem is not full of rhyming words. On the other hand, it makes us imagine some pictures like soldiers shooting, children dancing, like this. So pick out other images from the poem. So ಈ poem ಅಲ್ಲಿ ರೈಮ್ ಸ್ಕೀಮ್ ಫುಲ್ ಇಲ್ಲ. ರೈಮ್ ಸ್ಕೀಮ್ ಅಂದ್ರೆ ನಮ್ಗೆ ಗೊತ್ತಿದೆ, ರೈಮಿಂಗ್ ವರ್ಡ್. ಹಾಗಾದ್ರೆ ಅದರ ಬದಲಾಗಿ ಏನ್ ಮಾಡಿದ್ದಾರೆ ಅಂದ್ರೆ, ಇಮ್ಯಾಜಿನ್ ಸಮ್ ವರ್ಡ್, ಪಿಕ್ಚರ್ ವರ್ಡ್ಸ್ ಗಳನ್ನ, ದಟ್ ಕ್ರಿಯೇಟ್ಸ್ ದ ಪಿಕ್ಚರ್ ಇವೋಕಿಂಗ್ ಅಂತ ಹೇಳ್ತಾರೆ. ಅಂತ ಪಿಕ್ಚರ್ ಇವೋಕ್ ಆಗುವಂತ ವರ್ಡ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಸೋಲ್ಜರ್ಸ್ ಶೂಟಿಂಗ್, ಚಿಲ್ಡ್ರನ್ ಡ್ಯಾನ್ಸಿಂಗ್ ಅಂತಿದೆ, ಅವ್ರು ಕೊಟ್ಟಿದ್ದಾರೆ. ಸೊ ಉಳಿದಂತಹ ವರ್ಡ್ಸ್ ಗಳು ಯಾವ್ದು ಪಿಕ್ಚರ್ ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನಾವು ಹೇಳ್ಬೇಕು. ಹಾಗಾದ್ರೆ ಅದರಲ್ಲಿ ಸ್ಟೇರಿಂಗ್ ವಿತ್ ಕಾರ್ಲ್ ಆರ್ಟ್ ಐಸ್, ಹೌದಾ? ಸ್ಟೇರಿಂಗ್ ವಿತ್ ಕಾರ್ಲ್ ಆರ್ಟ್ ಐಸ್ ಅನ್ನೋದು ಪಿಕ್ಚರ್ ವರ್ಡ್. someone tickling and farmers planting seeds, someone singing and people coming with the chains to fence. So these are the picture words.
ಅಂದ್ರೆ ಗೊತ್ತಾಯ್ತಾ? Staring means all alright. Someone tickling, farmers planting seeds, someone singing, and the people coming with the chains to fence. So then, fourth question. You cannot put a fence around the planet Earth. Is this a tone of weakness or self-assertion? ನೋಡಿ ಲಾಸ್ಟ್ ಅಲ್ಲಿ ಹೇಗೆ ಭೂಮಿ ತನ್ನ ಸೆಲ್ಫ್ ಅಸರ್ಟೇಷನ್ ಮಾಡ್ಕೊಳ್ತಿದೆ ಅನ್ನೋದಕ್ಕೆ ಎರಡು ಸೆಂಟೆನ್ಸ್ ಇದೆ. ಏನು? ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ಹಾಗಾದ್ರೆ ಈ ಲೈನು ಇಸ್ ದಿಸ್ ಎ ಟೋನ್ ಆಫ್ ವೀಕ್ನೆಸ್, ಭೂಮಿಯ ವೀಕ್ನೆಸ್ ಅಥವಾ ಸೆಲ್ಫ್ ಅಸರ್ಟೇಷನ್, ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತ ವಾಕ್ಯನ ಅಥವಾ ತನಗೆ ಇರುವಂತ ವೀಕ್ನೆಸ್ ಅನ್ನ ಹೇಳಿಕೊಳ್ಳುವಂತದ್ದ ಅನ್ನೋದನ್ನ ಡಿಸ್ಕಸ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ದಿಸ್ ಇಸ್ ಸೆಲ್ಫ್ ಅಸರ್ಟೇಷನ್ ಆಫ್ ದಿ ಲ್ಯಾಂಡ್. So this is certainly tone of self-assertion because Mother Earth knows her unlimited power and also knows that nobody can bind her. Though people think that they own her by buying land, fight in the name of land, sow seeds and reap and good harvest, they do not understand that no amount of chain fence can fence her. So it is a totally self-assertion of the land. Yes, then next question. Which line or lines do you enjoy reciting more? ಈ ಇಡೀ ಪೋಯಮ್ ಅಲ್ಲಿ ಯಾವ ಲೈನ್ ಅನ್ನ ನೀವು ಎಂಜಾಯ್ ಮಾಡಿದ್ರಿ? ಸೊ ಟೋಟಲಿ ಹೇಳೋದಾದ್ರೆ ದ ಹೋಲ್ ಪೋಯಮ್ ಇಸ್ ಎಂಜಾಯಬಲ್. ಒಂದು ಲೈನ್ ಎರಡು ಲೈನ್ ಅಂತೇನಲ್ಲ, ಇಡೀ ಪೋಯಮ್ ಎಂಟೈರ್ ಪೋಯಮ್ ಇಸ್ ಎಂಜಾಯಬಲ್. ಸೊ ಹಾಗಾಗಿ ಇಡೀ ಪೋಯಮ್ ಅನ್ನ ನಾವು ಎಂಜಾಯ್ ಮಾಡಿದ್ವಿ. ಇದರ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ನೀವೇನೇ ಮಾಡಿದ್ರು ಕೂಡ ಭೂಮಿಗೆ ಬೌಂಡ್ರಿಯನ್ನು ಕಟ್ಟಕ್ಕಾಗಲ್ಲ. ನಾವು ಎಷ್ಟೇ ಕೊಂಡ್ಕೊಂಡು ನಮ್ದು ನಮ್ದು ಅಂತ ಹೇಳಿದ್ರು ಕೂಡ ಭೂಮಿ ತನ್ನ ಪೇಷನ್ಸ್ ಅನ್ನ ಲಿಮಿಟ್ಸ್ ಅನ್ನ ಕಾಯ್ಕೊಂಡಿರುತ್ತೆ. ಹಾಗಾಗಿ ನಾವು ಅದನ್ನ ಹಾಳು ಮಾಡಿದ್ರೆ ಆಗುವಂತಂದ್ರೆ ನಮಗೇನೆ ಹೊರತು ಭೂಮಿಗೆ ಅಲ್ಲ ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳನ್ನ ನಾವು ನಮ್ಮ ಕಣ್ಮುಂದೆನೆ ನೋಡ್ತಾ ಇದ್ದೇವೆ. ಅನ್ನುವಂತಹ ಒಂದು ಸೆಲ್ಫ್ ಅಸರ್ಟೇಷನ್ ಅನ್ನ ಭೂಮಿ ಮಾಡ್ಕೊಳ್ತಾ ಇದೆ. I hope you understood the poem. ಅಲ್ವಾ ಸ್ಟೂಡೆಂಟ್ಸ್, ಪೋಯಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಒಂದ್ಸಲ ಮತ್ತೊಂದ್ಸಲ ಪೋಯಮ್ ಅನ್ನ ಓದಿ ಪ್ರಶ್ನೆಗಳಿಗೆಲ್ಲವನ್ನ ಆನ್ಸರ್ನ ಬರೆದು ನೀವು ನೆಕ್ಸ್ಟ್ ಬರಬೇಕಾದ್ರೆ ತಗೊಂಡು ಹೇಳ್ತಾ ಈ ಕ್ಲಾಸನ್ನ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.